ಸ್ವಲ್ಪ ಓಕೆ, ಅಷ್ಟು ವೆಯ್ಟ್ ಇಲ್ಲ, ಚೆನ್ನಾಗಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಊರಿಗೆ ಬಂದಮೇಲೆ ಇದು ಫಸ್ಟ್ ವ್ಲಾಗ್ ನಂದು. ಈಗ ನಾನು ನಮ್ಮ ಅಮ್ಮನ ಜೊತೆ ಉಡುಪಿಗೆ ಹೋಗ್ತಿದ್ದೀನಿ. ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳಕ್ಕಿದೆ. ಹಾಗಾಗಿ ತುಂಬ ಬಿಸಿಲು, ತುಂಬ ಸ್ವೆಟ್ ಆಗುತ್ತೆ. ನಾನು ಅಲ್ಲಿಂದ ಬರುವಾಗ ಒಳ್ಳೆ ಡ್ರೆಸ್ಗಳನ್ನು ತಂದಿದ್ದೆ. ಬಟ್ ಇಲ್ಲಿ ಅದನ್ನೆಲ್ಲ ಹಾಕುವಾಗೇ ಕಾಣಿಸ್ತಿಲ್ಲ ನನಗೆ, ಯಾಕಂದರೆ ಅಷ್ಟು ಸ್ವೆಟ್ ಇದೆ. ಈಗ ನಾನು ಜಸ್ಟ್ ಒಂದು ಟೀ ಶರ್ಟ್ ಆ್ಯಂಡ್ ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ ಅಷ್ಟೇ. ಜಸ್ಟ್ ಮಾತಾಡುವಾಗನೇ ಫುಲ್ಲು ಸ್ವೆಟ್ ಆಗುತ್ತೆ, ಅಷ್ಟು ಬಿಸಿಲು. ನನಗಂತೂ ಆಗ್ತಿಲ್ಲ, ಫುಲ್ಲು ಸಾಕಾಗಿದೆ. ಇನ್ನು ಉಡುಪಿಯಲ್ಲಿ ಬೇರೆ ವಾಕಿಂಗ್ ಮಾಡಲಿಕ್ಕಿದೆ. ನೋಡುವ ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ. ಬನ್ನಿ ಹೋಗೋಣ. ಇಂಚಿತ್ತು ಇಲ್ಲ. सिंगल पोड़ा था ಫ್ರೆಂಡ್ಸ್. ಈಗ ನಮ್ಮದು ಫ್ಲ್ಯಾಟಿಂದ ಹೊರಗೆ ಬಂದು ನಿಂತಿದ್ದೀವಿ. ಈಗ ಏನಂದರೆ ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತೀವಿ. ನನಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಇಷ್ಟ. ನಮ್ಮಮ್ಮನಿಗೆ ಆಟೋದಲ್ಲಿ ಹೋಗ್ಲಿಕ್ಕೆ ಇಷ್ಟ. ನಾನು ಬಸ್ಸಲ್ಲಿ ಹೋಗದೆ ತುಂಬ ಟೈಮ್ ಆಯಿತು. ಅದಕ್ಕೆ ಇವತ್ತು ಬಸ್ಸಲ್ಲಿ ಹೋಗುವ ಅಂತ ನಮ್ಮಮ್ಮನ ಜೊತೆ ಹೇಳಿದೆ. ಬಸ್ಸಲ್ಲಿ ಏನಂದರೆ ನಮ್ಮ ಫ್ಲ್ಯಾಟ್ಗಿಂತ ಒಂದೆರಡು ಸ್ಟೆಪ್ ಮುಂದೆ ಇಟ್ಟರೆ ಬಸ್ ಬರುತ್ತೆ. ರೋಡಲ್ಲಿ, ಮೇನ್ ರೋಡಲ್ಲಿ ಇರೋದು. ಹಾಗಾಗಿ ಬಸ್ ಬೇರೆ ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬೋದು. ನಾನು ಟ್ರಾವೆಲ್ ಮಾಡಿದೆ ಎಷ್ಟು ಟೈಮ್ ಆಯ್ತೇನೋ, ಚೆನ್ನಾಗಿರುತ್ತೆ. ಹಾಗಾಗಿ ಬಸ್ಸಲ್ಲಿ ಹೋಗುವ. ನೋಡಿ, ನಾನು ಎಷ್ಟು ಅಲ್ಲಿಂದ ಕೆಳಗೆ ಇಳಿದು ಬರುವಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗೋದೆ. ಏನಕ್ಕೆ ಒಂದ್ಸಲ ಪೋಪ ಮರ ಇದೆ, ಮರದ ಕೆಳಗೆ ನಿಂತಿದ್ದೀವಿ. ಇಲ್ಲ ಅಂದರೆ ಇಲ್ಲಿ ನಿಲ್ಲುವಾಗಿಲ್ಲ, ಅಷ್ಟು ಬಿಸಿಲು. ಏನಾರ ಕಾಸ್ತಿರ್ಲಿ ಸ್ಟಾರ್ಟ್ ಆಯ್ತು. ಮತ್ತೆಗೆ ನಾನು ಫೋರ್ಡ್ ಮಾತಾಡಲಿಲ್ಲ. ಸರಿ ಫ್ರೆಂಡ್ಸ್, ಈಗ ಉಂಟ್ಲೆ ರಿಕ್ಷಾ ಬಡ್ಚಿ ಬಸ್ ತಡೆ ಪೋಯ್. ನಮ್ಮಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಬಟ್ ಆಟೋ ಬೇಡ, ಬಸ್ಸಲ್ಲೇ ಹೋಗ್ಬೇಕಂತ. ಚೆನ್ನಾಗಿರುತ್ತೆ ಅಲ್ವಾ? ಯಾವಾಗಲಾದರೂ ಒಂದ್ಸಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಏನೇ ಸರಿ ಏನ ಸಿಕ್ಕೊಂಡು ಅವೇನೆ ಉಂಟಲೆ. ಫ್ರೆಂಡ್ಸ್, ಬಸ್ ಅಂತೂ ಬರುವ ಇದು ಕಾಣಿಸ್ತಿಲ್ಲ ನನಗೆ. ಇವ್ರು ಹೇಳಿದಾಗೆ ಆಟೋನೇ ಸಿಗತ್ತೇನೋ ಗೊತ್ತಿಲ್ಲ, ನೋಡಬೇಕು. ಫೈನಲ್ ಆಗಿ ನಮಗೆ ಆಟೋ ಸಿಕ್ತು. ಆಟೋದಲ್ಲಿ ಸ್ವಲ್ಪ ದೂರ ತನಕ ಹೋದ್ವಿ. ಮತ್ತು ಅಲ್ಲಿಂದ ನಮಗೆ ಬಸ್ ಸಿಕ್ತು. ಆಯಿತಾ, ಫುಲ್ ಖುಷಿ ಆಗೋಯ್ತು. ನನಗೀಗಂತೂ ತುಂಬಾ ಇಷ್ಟ ಆಗುತ್ತೆ ಆಯಿತಾ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ಆ ಬಸ್ಸಲ್ಲಿ ಒಂದಷ್ಟು ಜನ ಆ್ಯಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರ್ ಆಗಿರುತ್ತೆ. ಫಸ್ಟ್ ನಾವು ಬಂದಿರೋದು ಉಡುಪಿಯಲ್ಲಿರುವ ಜಯಲಕ್ಷ್ಮಿಗೆ ಬಟ್ಟೆ ಶಾಪ್ಗೆ. ಇಲ್ಲಿ ನನಗೆ ಕೆಲವೊಂದು ಟ್ರೆಡಿಷ್ನಲ್ ವೇರ್ ಬೇಕಿತ್ತು, ಅಂದರೆ ಟಾಪ್ಸ್ ಬೇಕಿತ್ತು. ಅದನ್ನು ನೋಡಿದೆ. ನನಗೆ ಎಷ್ಟು ಟಾಪ್ಸ್ ಇದ್ದರೂ ತುಂಬ ಸರ್ಚ್ ಮಾಡಿದ್ಮೇಲೆ 1, 2, 3 ಇಷ್ಟ ಆಗುತ್ತೆ. ನನಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ತಗೊಳ್ತೀನಿ. ಅದನ್ನೇ ನೋಡ್ತಾ ಇದ್ದೆ. ನನಗೆ ಮೆರೂನ್ ಕಲರೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ನನ್ನ ಜೊತೆ ಯಾವುದು ಕಲರ್ ಇಲ್ಲ, ಯಾವ ಟೈಪ್ ಇರಲಿಲ್ಲ. ಅದನ್ನು ಹುಡುಕಿ ಸರ್ಚ್ ಮಾಡ್ತಾನೆ ಇದ್ದೆ.
ಫೈನಲ್ ಆಗಿ ನನಗೆ ನೋಡಿ ಸಾಕಾಯಿತು. ಫೈನಲಿ ನನ್ನ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದೆ. ಸೊ ಸೆಲೆಕ್ಟ್ ಮಾಡಿ ಒಂದು ಸೈಡಲ್ಲಿ ಕೂತ್ಕೊಂಡಿದ್ದೀನಿ. ತುಂಬ ಸಾಕಾಗುತ್ತೆ ಒಳಗೆ ಎ ಸಿ ಇದ್ರೂ. ತುಂಬ ದೊಡ್ಡದಾಗಿದೆ ಶಾಪ್ ಆ್ಯಂಡ್ ನಡಿಬೇಕಲ್ವಾ, ಅದು ಇದು ಬೇಕು ಅಂತ. ಹಾಗಾಗಿ ಒಂದು ಸೈಡಲ್ಲಿ ಕೂತ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ನಮ್ಮದು ಮಾಮೂಲಿ ಜಾಗಕ್ಕೆ ಬಂದ್ವಿ. ಇದು ನ್ಯೂ ಶಾಂತಿಸಾಗರ್ ಹೋಟೆಲ್. ನಿಮಗೆ ಗೊತ್ತಿರ್ಬೋದು, ನನ್ನ ವಿಡಿಯೋಸಲ್ಲಿ ತುಂಬ ಟೈಮ್ ಸಾಕಾಗೋಯ್ತು. ಈ ಹೋಟೆಲ್ ಲಾಸ್ಟ್ ಟೈಮ್ ನಾನು ಬಂದಾಗೆ ಇರಲಿಲ್ಲ. ಕಂಪ್ಲೀಟಾಗಿ ಒಳಗೆ ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಕೂಡ ನಾವು ತೊಗೊಂಡಿರೋದು, ನಾನು ಯಾವಾಗಲೂ ತೊಗೊಳ್ಳುವಂಥದ್ದು ಮಸಾಲೆ ಪೂರಿ, ಸ್ಯಾಂಡ್ವಿಚ್, ವೆಜ್ ಸ್ಯಾಂಡ್ವಿಚ್, ಆ್ಯಂಡ್ ನಮ್ಮಮ್ಮ ಮಸಾಲೆ ದೋಸೆ, ಘೀ ಮಸಾಲೆ ದೋಸೆ ಅಂತೆ, ಆ್ಯಂಡ್ ನನ್ನದು ಕಸಿನ್ನು ನೂಡಲ್ಸ್ ತೊಗೊಂಡಿದ್ದ. ಸೊ ಅಷ್ಟರಲ್ಲೇ ನಮ್ಮದು ಹೊಟ್ಟೆ ತುಂಬಿತು. ಸೊ ಅದನ್ನೆಲ್ಲ ತಿಂದು ಆಮೇಲೆ ಮನೆಗೆ ಬಂದು, ಫಸ್ಟು ಕೂಡ ಈ ಹೋಟೆಲ್ ಸ್ಪೇಷಿಯಸ್ ಆಗಿಯೇ ಇತ್ತು, ಬಟ್ ಈಗ ಇನ್ನೂ ತುಂಬ ಜನ ಕೂರುವಷ್ಟು ಮಾಡಿದ್ದಾರೆ. ಚೆನ್ನಾಗಿದೆ. ತವೇನ ಶೇಜ್ವಾನ ಏನ ಘೀ ಮಸಾಲ ದೋಸೆ. ಒಂದು 7:30, 8 o'clock ಟೈಮಿಗೆ ಉಡುಪಿ ನೋಡಿ ಎಷ್ಟು ಫುಲ್ಲು ರಶ್ ಆಗಿರುತ್ತೆ ಅಂದರೆ ಫುಲ್ಲು ಟ್ರಾಫಿಕ್ ಜಾಮ್. ಸೊ ಈ ರೋಡಂತೂ ಹೇಳೋದೇ ಬೇಡ. ಮಣಿಪಾಲ್ ಹೋಗೋ ರೋಡು ಫುಲ್ಲು ಟ್ರಾಫಿಕ್ಕು. ಇಲ್ಲಿಂದ ಮನೆಗೆ ಬರಬೇಕಾದ್ರೇ, ಆಟೋದಲ್ಲಿ ಬರಬೇಕಾದ್ರೇ ತುಂಬಾ ಟೈಮ್ ಆಗಿತ್ತು. ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ನಾವು ಹೋಗ್ತಿರೋದು, ನಾನು ಲಾಸ್ಟ್ ಟೈಮ್ ಹೇಳಿದಲ್ಲ, ನಮ್ಮದು ದೇವಸ್ಥಾನದಲ್ಲಿ ಪೂಜಾ ಇದೆ ಅಂತ. ಸೊ ಅಲ್ಲಿಗೆ ಇವತ್ತು ಮತ್ತೆ ನಾಳೆ ಇರುತ್ತೆ. ಇವತ್ತೀಗ ಹೊರಟಿದ್ದೀವಿ. ಈಗ 3 ಗಂಟೆ ಆಗಿದೆ ಈವ್ನಿಂಗು ಇವತ್ತು, ಆ್ಯಂಡ್ ನಾಳೆ ಮಾರ್ನಿಂಗ್ 7 ಗಂಟೆಗೆ. ಸೊ ಅಲ್ಲಿ ಏನು ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕಾಗತ್ತೆ ಅಂತ ನೋಡಿಬಿಟ್ಟು ತೆಗಿತೀನಿ. ಸೊ ಬನ್ನಿ. ನನಗೆ ಸಾರಿ ಉಡ್ಲಿಕ್ಕೇ ತುಂಬ ಕಷ್ಟ, ಯಾಕಂದರೆ ಫುಲ್ಲು ಸೆಕೆ ಅಲ್ವಾ. ಇದು ಸಾರಿ ಹಾಕ್ಕೊಂಡು ತುಂಬ ಕಷ್ಟ ಆಗ್ತಿದೆ. ನಮ್ಮಮ್ಮನದು ಸಾರಿ ತುಂಬ ತೆಳುವಾಗಿ ಕಾಟನ್ ಸಾರಿ ಚೆನ್ನಾಗಿದೆ, ನಂದು ಸ್ವಲ್ಪ ಹೆವಿ ಇದೆ. ಸೊ ಹೇರೆಲ್ಲ ಈ ಥರ ಮೇಲೆ ಕಟ್ಟಿದ್ದೀನಿ. ಆ್ಯಂಡ್ ನಾನು ಇವತ್ತು 2 ವೀಲರಲ್ಲಿ ಹೋಗ್ತಿದ್ದೀನಿ. ಅಮ್ಮ ಇನ್ನು 2 ವೀಲರ್ ಇಡ್ಪೋಯ್ ಎಲ್ಲ ಆಟೋ ಇಡ್ಪೋಯವ. ಸೊ 2 ವೀಲರಲ್ಲಿ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ಸಾರಿ ಹಾಕಿ 2 ವೀಲರಲ್ಲಿ ಟ್ರೈ ಮಾಡೋದು. ಫೈನಲಿ ರೀಚ್ ಆದ್ವಿ. ಬಟ್ ಅಲ್ಲಿ ಪೂಜೆಗೆಲ್ಲ ಸ್ಟಾರ್ಟ್ ಆಗಬೇಕಿತ್ತು. ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಎಲ್ಲ ಜನರು ಬಂದಿದ್ದರು, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಇವತ್ತು ದೇವರದ್ದು ಪ್ರತಿಷ್ಠಾಪನೆ ಇರುತ್ತೆ. ನಾವು 3 ಗಂಟೆಗೆ ಬಂದಿದ್ದೀವಿ, ಬಟ್ ಸ್ಟಾರ್ಟ್ ಆಗಿರೋದು 6:30ಗೆಲ್ಲ ಪೂಜೆ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಇವತ್ತು ಲೇಡೀಸ್ಗೆಲ್ಲ ವೈಟ್ ಕಲರ್ ಸಾರಿ, ಕೇರಳ ಸಾರಿ ಬರುತ್ತಲ್ಲ, ಅದನ್ನು ಉಡ್ಲಿಕ್ಕಿತ್ತು. ಆ್ಯಂಡ್ ನಾಳೆ ಇನ್ನೊಂದು ಕಲರ್ ಸಾರಿ ಉಡ್ಲಿಕ್ಕಿತ್ತು. ಸೊ ನಾನು ಚೂಸ್ ಮಾಡಿಲ್ಲ. ಅದು ಸೇಮ್ ಕಲರ್ ಸಾರಿ, ನನಗೆ ಎಲ್ಲರೂ ಸೇಮ್ ಕಲರ್ ಸಾರಿ ಹಾಕಿದ್ರು ಒಂಥರ ಯೂನಿಫಾರ್ಮ್ ಥರ ಅನಿಸುತ್ತೆ, ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಬೇರೆಯೇ ಸಾರಿ ಹಾಕ್ಕೊಂಡಿದ್ದೆ. ನಮ್ಮ ಅಮ್ಮನವರೆಲ್ಲ ಸೇಮ್ ಕಲರ್ ಸಾರಿ ಹಾಕ್ಕೊಂಡಿದ್ರು. ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆಗಿರೋದು ಒಂದು 6:30, 7 o'clockಗೆಲ್ಲ ಪೂಜೆ ಸ್ಟಾರ್ಟ್ ಆಗಿರೋದು, ತುಂಬ ಲೇಟು. ಹೂವಿನ ಅಲಂಕಾರ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಇದೆಲ್ಲ ಸಿಂಪಲಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಟೈಮ್ ಪೂಜೆ ನಡೆದಿರೋದ್ರಿಂದ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇಲ್ಲಿ ದೇವರಿಗೆ ಹೊರಗಡೆಯಿಂದ ಪೂಜೆ ಮಾಡ್ತಿದ್ದಾರೆ. ಈ ಪೂಜೆ ಹೊರಗಡೆಯಿಂದ ಮಾಡಿಬಿಟ್ಟು ಆಮೇಲೆ ಅಲ್ಲಿ 2 ದೇವರ ಮನೆ ಮಾಡಿದಾರಲ್ಲ, ಹೊಸದಾಗಿ ಕಟ್ಟಿಸಿರುವಂಥದ್ದು. ಸೊ ಅಲ್ಲಿ ದೇವರನ್ನು ಇಡ್ತಾರೆ. ಸೊ ಫೈನಲಾಗಿ ನೀವಿಲ್ಲಿ ನೋಡ್ತಿರ್ಬೋದು ದೇವರನ್ನು ಇಟ್ಟಿರೋದು. ಸೊ ಇದೇ ಪ್ರತಿಷ್ಠಾಪನೆ. ಸೊ ಫೈನಲಾಗಿ ದೇವರದ್ದು ಪ್ರತಿಷ್ಠಾಪನೆ ಮಾಡಿ ಆಯಿತು. ಆ್ಯಂಡ್ ಇಲ್ಲಿ ಊಟ ಕೂಡ ಇತ್ತು. ಊಟ ಮಾಡುವಾಗ ನೈಟ್ 10:30 ಆಗಿದೆ, ಯಾಕಂದರೆ ಪೂಜೆ ಎಲ್ಲ ಮುಗಿಬೇಕಲ್ವಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಇನ್ನೊಂದು ಥರ ಸೀರೆ ಹಾಕೊಂಡಿದ್ದೀನಿ. ನಿನ್ನೆ ಸ್ವಲ್ಪ ಹೆವಿ ಇತ್ತು, ಅಂದರೆ ಸ್ವಲ್ಪ ವೆಯ್ಟ್ ಇತ್ತು ಸೀರೆ. ಆ್ಯಂಡ್ ಇವತ್ತಿದು ಸ್ವಲ್ಪ ಓಕೆ, ಅಷ್ಟು ವೆಯ್ಟ್ ಇಲ್ಲ, ಚೆನ್ನಾಗಿದೆ. ನನಗೆ ಹೊರಡುವಷ್ಟರಲ್ಲೇ ನನಗೆ ತುಂಬ ಸಾಕಾಗೋಯ್ತು. ಈ ಸೆಕೆಗೆ ಏನು ಆಗಲ್ಲ, ಸೀರಿಯಸ್ಲಿ ತುಂಬಾ ಸಾಕಾಯಿತು. ಸೀರೆ ಉಡುವಷ್ಟರಲ್ಲಿ ಓಕೆ ಫ್ರೆಂಡ್ಸ್, ಇನ್ನು ಆಮೇಲೆ ಸಿಗ್ತೀನಿ. ಅಲ್ಲಿ ಏನಾದರೂ ಕ್ಲಿಪ್ಪಿಂಗ್ಸ್ ಇದ್ರೆ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ಹೋಗು.
ಇವತ್ತು ಬೆಳಿಗ್ಗೆ ಮಾತ್ರ ಬೇಗನೆ ಹೋಗ್ಲಿಕ್ಕಿತ್ತು, 7 ಗಂಟೆಗೆಲ್ಲ ಅಲ್ಲಿ ಇರಬೇಕು ಅಂತ ಹೇಳಿದರು. ಬಟ್ ಪೂಜೆ ಸ್ಟಾರ್ಟ್ ಆಗಿರೋದು ಸ್ವಲ್ಪ ಲೇಟಾಗಿ, ಅಂದರೆ 8 o'clock ಎಲ್ಲ ಆಗಿರ್ಬೋದು ಪೂಜೆ ಸ್ಟಾರ್ಟ್ ಆಗೋಕೆ. ನಾನು ಟೈಮ್ ನೋಡಿಲ್ಲ, ಬಟ್ ಲೇಟಾಗಿನೇ ಆಗಿತ್ತು. ಸೊ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು, ಇಡ್ಲಿ ಆ್ಯಂಡ್ ಸಾಂಬಾರ್. ನಾವು ಆಲ್ರೆಡಿ ಮನೇಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಆದರೂ ಅಲ್ಲಿ ಬಂದು ಕೂಡಲೇ ಹೇಳಿದರು ಏನಾದರೂ ತಿನ್ನಿ ಅಂತ. ಸೊ ಹಾಗಾಗಿ ಒಂದು ಇಡ್ಲಿ ತಿಂದೆ. ನೆಕ್ಸ್ಟು ಇದು ಸೀನರಿ ನೀವು ಇಲ್ಲಿ ನೋಡ್ತಿರ್ಬೋದು, ಬೀಚ್ ಪಕ್ಕನೇ ಇರೋದು ಇದು ದೇವಸ್ಥಾನ. ಆ್ಯಂಡ್ ಇಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದು ಬೀಚ್. ನನಗೆ ಬೀಚ್ ಅಂದರೆ ತುಂಬಾ ಇಷ್ಟ. ತುಂಬ ಸೆಕೆ ಇದೆ, ಬಟ್ ಓಕೆ, ದೇವ್ರದ್ದು ಕೆಲಸಕ್ಕೆ ಬಂದಿರೋದಲ್ಲ, ಬಟ್ ಓಕೆ, ಕಂಟ್ರೋಲ್ ಮಾಡ್ಬೋದು. ವಿರೌಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಉಂಡದ ಕಾಪಿ ರೈಟ್ ಅಪ್ನ. ಓಕೆ, ಇವತ್ತು ಏನೋ ಇನಿ ದರ್ಶನ ಅದ. ಇವತ್ತು ದೇವರದ್ದು ದರ್ಶನ ಇದೆ. ಸೊ ಬೆಳಿಗ್ಗೆ ಬೇಗನೆ ಬಂದಿದ್ದೀವಿ. ನಿನ್ನೆ ದೇವರದ್ದು ಪ್ರತಿಷ್ಠಾಪನೆ ಇತ್ತು, ಇವತ್ತು ದರ್ಶನ ಇದೆ. ಸೊ ಬೇಗನೆ ಬಂದಿದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಫೈನಲಿ ಪೂಜೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಇವತ್ತು ಬೇರೆ ಟೈಪ್ ಇದು ಪೂಜೆ. ಆ್ಯಂಡ್ ಈ ಪೂಜೆಗಳೆಲ್ಲ ಆದಮೇಲೆ ದರ್ಶನ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಕಸಿನ್ ಜೊತೆ ನಾನು ಎಲ್ಲರದ್ದು ಮುಂದೆ ಕೂತ್ಕೊಂಡಿರೋರೆಲ್ಲ ಲೇಡೀಸು, ನಮ್ಮ ಫ್ಯಾಮಿಲಿ ಅವರೇ. ಸೊ ಅವ್ರದ್ದೆಲ್ಲ ಒಳ್ಳೆ ವೀಡಿಯೋ ತೆಗಿ ಅಂತ ಹೇಳಿದ್ದೆ. ಅವನು ಅಷ್ಟೊಂದು ಪ್ರಾಪರಾಗಿ ತೆಗಿಲಿಲ್ಲ ವೀಡಿಯೋ, ಸ್ವಲ್ಪ ಮೇಲ್ಮೇಲೆ ತೆಗ್ದಿದ್ದಾನೆ. ಇಲ್ಲಿ ನೋಡ್ಬೋದು, ನಾನು ಅಲ್ಲಿಂದ ತೆಗೆದುಕೊಂಡು ಬಾ, ಇಲ್ಲಿಂದ ತೆಗೆದುಕೊಂಡು ಬಾ ಅಂತ ನಾನು ಹೇಳ್ತಿದ್ದೀನಿ, ಅವ್ರು ಎದುರಲ್ಲಿ ಕೂತ್ಕೊಂಡಿರೋರ್ದೆಲ್ಲ ತೆಗಿ ಅಂತ. ಸೊ ಅವನು ಏನು ಮಾಡ್ತಿದ್ದಾನಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಓಕೆ, ಎಲ್ಲ ಫೇಸಸ್ ಬಂದಿದೆ, ಚೆನ್ನಾಗಿದೆ. ಅದಕ್ಕಿಂತ ನಾನೇ ಮುಂದೆ ಹೋಗಿ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಎಲ್ಲರದ್ದು ಕೂಡ ಅಂತ ಅನಿಸುತ್ತೆ ನನಗೆ. ಇವರೆಲ್ಲ ಆಂಟೀಸ್ ಮುಂದೆ ಕೂತ್ಕೊಂಡಿರುವವರು ಆ್ಯಂಡ್ ಹಿಂದೆ ಇರೋರೆಲ್ಲ ನನಗೆ ಹೇಗೆ ರಿಲೇಷನ್ ಅಂದರೆ, ಇವರು ನನ್ನ ಅಜ್ಜಿ, ಅಂದರೆ ನಮ್ಮನ ಅಮ್ಮನ ಅಕ್ಕನ ಮಕ್ಕಳ ಹೆಂಡ್ತಿರು, ಆಯಿತಾ. ಸೊ ಆ ಥರ ರಿಲೇಷನ್ ಆಗುತ್ತೆ, ತುಂಬ ಹತ್ತಿರದ ರಿಲೇಷನ್. ನಾನು ಪೂಜೆ ನಡೀತದಲ್ಲ ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ದರ್ಶನ ಎಲ್ಲ ಆಗೋದು ವಿಡಿಯೋ ಮಾಡಿಲ್ಲ, ಅದು ಯಾಕೋ ನನಗೇ ಸರಿ ಅಂತ ಅನಿಸಲ್ಲ. ದರ್ಶನ ಎಲ್ಲ ದೇವರು ಮೈ ಮೇಲೆ ಬರುವಾಗ ವಿಡಿಯೋ ಎಲ್ಲ ಮಾಡೋದು ಸರಿ ಅಂತ ನನಗೆ ಅನಿಸಲ್ಲ, ಹಾಗಾಗಿ ಮಾಡಿಲ್ಲ. ಇದೆಲ್ಲ ನಾನು ಕ್ಯಾಪ್ಚರ್ ಮಾಡಿರೋದು ಯಾಕೆ ಅಂದರೆ, ಇದೊಂದು ಒಳ್ಳೆ ಮೆಮೊರಿ. ಈ ಥರ ಟೈಮಲ್ಲಿ, ಈ ಥರ ಇಯರಲ್ಲಿ ಈ ಥರ ಆಗಿತ್ತು ಜೀರ್ಣೋದ್ಧಾರ. ಸೊ ಇದನ್ನೆಲ್ಲ ನಾನು ಯಾವತ್ತೂ ಕೂಡ ನೋಡ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ತುಂಬ ಜನ ನೋಡಿರ್ತಾರೆ, ಯಾರೆಲ್ಲ ವಿಡಿಯೋ ಮಾಡಿರಲ್ಲ ಆ್ಯಂಡ್ ಇನ್ನೊಂದು ಸಲ ನೋಡಬೇಕಂತ ಅನಿಸುತ್ತೆ ಈ ಪೂಜೆಗಳನ್ನೆಲ್ಲ ನನ್ನ ವಿಡಿಯೋದಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು.
ಫೈನಲ್ ಆಗಿ ನಾನು ಊಟ ಮಾಡುವಾಗ 2:30 ಆಗಿತ್ತು. ನಮ್ಮ ಅಮ್ಮನವರು ಇನ್ನೂ ಕೂಡ ಅಲ್ಲೇ ಇದ್ದಾರೆ, ದರ್ಶನ ನಡೀತಿದೆ ಮುಂದೆ. ಸೊ ನಾವು ಊಟಕ್ಕೆ ಬಂದ್ವಿ, ನಾನು ನನ್ನ ಕಸಿನ್ ಊಟಕ್ಕೆ ಬಂದ್ವಿ. ಹಾಗೆ ನಮ್ಮ ಜೊತೆ ಸ್ವಲ್ಪ ಜನ ಇದ್ರು ಕೂತ್ಕೊಂಡು. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಯ್ ಗಾಯ್ಸ್, ಗಟ್ಟಿ ಫ್ರೆಂಡ್ಸ್, ಫೈನಲಿ ಫಂಕ್ಷನ್ ಎಲ್ಲ ಇವತ್ತಿಗೆ ಮುಗೀತು. ಅಂದರೆ ದೇವರ ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು, ಖುಷಿ ಆಯಿತು. ಊಟ ಎಲ್ಲ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಆ್ಯಂಡ್ ಏನಂದರೆ ರಾಕೇಶ್ ಪೂಜಾರಿ ಅವರು ತೀರ್ಕೊಂಡ್ರು ಅಲ್ವಾ ಇವತ್ತು ಹಾರ್ಟ್ ಅಟ್ಯಾಕಿಂದ. ಸೊ ಅವ್ರ ಮನೆ ಕೂಡ ಇಲ್ಲೇ ಇರೋದು, ಇಲ್ಲೇ ಹತ್ರದಲ್ಲೇ ಇರೋದು. ಸೊ ಇದೇ ಊರು. ನಡ್ಕೊಂಡು ಹೋಗುವಾಗ ಈಗ ಅವ್ರ ಮನೆ ನಡ್ಕೊಂಡು ಹೋಗುವಾಗ ಈಗ ಅವ್ರ ಮನೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಸಿಕ್ಕಿದ್ರೆ ದೂರದಿಂದ ನೋಡ್ಕೊಂಡು ಹೋಗೋದು. ಏನು ತಮಾಷೆನಾ, ಏನು ಸೀರಿಯಸ್ ಆಗಿ ಮಾತಾಡ್ತಿಲ್ಲ. ಸಿಕ್ಕಿದ್ರೆ ದೂರದಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಬನ್ನಿ ಹೋಗುವ. ಸೊ ಸಿಗ್ಲಿಕ್ಕಿಲ್ಲ, ಬಟ್ ಸಿಗ್ಲಿಕ್ಕಿಲ್ಲ, ಇದೇ ಊರಂತೆ. ಸೊ ಬನ್ನಿ ನೋಡುವ, ಅಟ್ಲೀಸ್ಟ್ ಅವ್ರದ್ದು ಮನೆ ಆದರೂ ನೋಡಲಿಕ್ಕೆ ಸಿಗುತ್ತಾ ಅಂತ ನೋಡುವ, ಆಯಿತಾ. ಸ್ವಲ್ಪ ವಾಕಿಂಗ್ ಇದೆ ಸ್ಟ್ಯಾಂಡ್ ತನಕ. ಫ್ರೆಂಡ್ಸ್, ಫೈನಲಿ ಇದು ರಾಕೇಶ್ ಅವ್ರದ್ದು ಇದು ಇಲ್ಲೇ ಜನ ಏನು ಸಾರ್ವಜನಿಕ ಏನು ರೀತಿ ಆಂಬ್ಯುಲೆನ್ಸ್ ಇದೆ. ಆ್ಯಂಡ್ ದೊಡ್ಡ ಸಭೆ ನಡೀತಿದೆ, ತುಂಬ ಜನ ಸೇರಿದ್ದಾರೆ. ಆ್ಯಂಡ್ ಇದು ಬಾಡಿ ಇಟ್ಟಿದ್ದಾರೇನಾ ಇಲ್ಲೇ. ಇದು ಮೇಯ್ನ್ ಹೂಡೆ, ಒಂದು ಹೂಡೆ ಆಯ್ತಾ, ಮೇಯ್ನ್ ಹೂಡೆ ಬೀಚ್ ಹತ್ರ. ಸೊ ತೋರಿಸ್ತೀನಿ ನೋಡಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಹತ್ರ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಅಲ್ಲಿ ನೋಡ್ತಿರ್ಬೋದು, ದೊಡ್ಡ ಸಭೆ ಆ ಥರ ಮಾಡಿದ್ದಾರೆ, ಅಂದರೆ ತುಂಬ ಜನ ಸೇರಿದ್ದಾರೆ, ಬಾಡಿ ಅಲ್ಲಿ ಇಟ್ಟಿದ್ದಾರೆ. ನಾವು ಸ್ವಲ್ಪ ದೂರದಿಂದಲೇ ಹೋದ್ವಿ, ದೂರದಿಂದ ನೋಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಫೋಟೋ, ಇದರ ಒಳಗಡೆ ಬಾಡಿ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಲೋಕಲ್ ಮಿನಿಸ್ಟರ್ಸ್ ಎಲ್ಲ ಬಂದು ನೋಡ್ತಿದ್ರು. ನಮಗೆ ಶ್ರೀನಿವಾಸ್ ಪೂಜಾರಿ ಮತ್ತು ಯಶ್ಪಾಲ್ ಅಂದರೆ MLA ಉಡುಪಿದು, ಅವರು ಸಿಕ್ಕಿದ್ರು ನೋಡಲಿಕ್ಕೆ. ಇವರು ಉಡುಪಿದು MLA ಯಶ್ಪಾಲ್ ಅಂತ. ಫ್ರೆಂಡ್ಸ್, ಫೈನಲಿ ನಾನು ಮನೆಗೆ ಬಂದು ಫ್ರೆಶ್ ಆಗಿಬಿಟ್ಟು ನಾನು ವ್ಲಾಗ್ ಮಾಡ್ತಿದ್ದೀನಿ. ರಾಕೇಶ್ ಪೂಜಾರಿ ಎಲ್ಲಿಯವರು ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅಲ್ಲೇ ನಮ್ಮದು ಪೂಜೆ ನಡೀತಿತ್ತಲ್ಲ, ಸೊ ಅಲ್ಲಿ ಎಲ್ಲರೂ ಮಾತಾಡ್ತಿದ್ರು. ನನಗೆ ಬೆಳಿಗ್ಗೆ ನಾನು ಎಲ್ಲರದ್ದು ಸ್ಟೇಟಸ್ ನೋಡುವಾಗ ನನಗೆ ಗೊತ್ತಾಯ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಈ ಥರ ಅಂತ. ಸೊ ಅಲ್ಲೇ ಅದೇ ಊರಂತ ಸ್ವಲ್ಪ ಟೈಮಲ್ಲಿ ನಾವು ಅಲ್ಲೇ ಇದ್ವಲ್ಲ, ಸೊ ಅದೇ ಊರಂತ ಆಗಲೇ ಗೊತ್ತಾಗಿರೋದು ನಮಗೆ ಅಷ್ಟೇ. ನಾನು ಏನು ಹೇಳೋದು ಅಂದರೆ, ಸೊ ಹಾರ್ಟ್ ಅಟ್ಯಾಕ್ ಅಂತೆ, ಯಂಗೇಜಲ್ಲಿ ಹಾರ್ಟ್ ಅಟ್ಯಾಕು ಈಗ ಕಾಮನ್ ಆಗೋಗಿದೆ. ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳ್ತೀನಿ ಅಷ್ಟೇ. ಯಾವ ಟೈಮಿಗೆ ಯಾರಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನಮ್ಮದು ಜಾಗ್ರತೆಯಲ್ಲಿ ನಾವು ಇರಬೇಕು ಅಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿಂದು ಇದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.